ಹಬ್ಬ ಜೋರ? ಹಾಂ ಜೋರು. ಹೇಳಿ, ನಿಮ್ಮನೇಲಿ ಲಕ್ಷ್ಮೀ ಕೂರಿಸಿ? ನಮ್ಮನೇಲಿ ಲಕ್ಷ್ಮಿ ಕೂರಿಸ್ತೀವಿ. ಹಂಗೆ ನಮ್ಮ ಮಗಳ ಮನೆಗೆ ಹೋಗಿ ಈಗ ಬಂದ್ವಿ. ನಾವು ಪ್ರತಿ ವರ್ಷ ಬರ್ತೀವಿ, ಯಾವಾಗಲೂ ಬರ್ತಾ ಇರ್ತೀವಿ. ನಮ್ಗೆ ತುಂಬ ಒಳ್ಳೆಯದಾಗಿದೆ. ಅದಕ್ಕೆ ನಾವು ಎವ್ರಿ ಇಯರು ಅಭಿಷೇಕ ಅದೆಲ್ಲ ಮಿಸ್ಸೇ ಮಾಡಲ್ಲ. ತುಂಬ ಚೆನ್ನಾಗಿದೆ. ಮತ್ತು ದೇವಿ ನಮ್ಮದ್ರೆ ಯಾರು ಕೈ ಬಿಡಲ್ಲ, ನಮಗೆಲ್ಲ ಒಳ್ಳೇದು ಮಾಡಿದ್ದಾಳೆ. ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಹೆಣ್ಮಕ್ಳು ಯಾಕೆ ಅಷ್ಟು ಖುಷಿ ಪಟ್ಟು ಹಬ್ಬ ಮಾಡ್ತಾರೆ? ಯಾಕಂದರೆ ಎಲ್ಲ ಚೆನ್ನಾಗಿ ರೆಡಿ ಆಗ್ಬೋದಲ್ವಾ. ಮತ್ತು ದೇವಿ ಹೊಲಿತಾರೆ, ಮುತ್ತೈದಿದ್ದೀರಲ್ವಾ, ಮುತ್ತೈದಲ್ಲಿ ದೇವಿ ಮುತ್ತೈದೆ ಥರ ಚೆನ್ನಾಗಿ ಕೊಡ್ತಾಳೆ, ಎಲ್ಲರೂ ಕೊಟ್ಟು ಕಾಪಾಡ್ತಾಳೆ, ನಮ್ಮನ್ನು ಯಾವಾಗಲೂ ಹರಿಸ್ತಾಳೆ ಅಂತ ತುಂಬ ಚೆನ್ನಾಗಿ ಮಾಡ್ತೀವಿ. ನಿಮ್ಮನೇಲಿ ಎಷ್ಟು ದಿನದಿಂದ ತಯಾರಿ? ನಮ್ಮ ಮನೇಲಿ ಹಾಗೆ ಒಂದು ವಾರ 15 ದಿವಸದಿಂದ ತಯಾರಿ ಇದೆ. ಏನೇನು ನಿಮ್ಮನೇಲಿ ವಿಶೇಷತೆ ಅಂದರೆ ಹಬ್ಬಕ್ಕೆ ಈ ಥರನೇ ಮಾಡಬೇಕು ಹೀಗೆ? ಆ ಥರ ಏನಿಲ್ಲ, ಎಲ್ಲರೂ ಹೇಗೆ ಮಾಡ್ತಾರೋ ಹಾಗೆ ಮಾಡ್ತೀವಿ. ಅಂದರೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೊಳ್ತೀವಿ ಅಷ್ಟೇ. ಅಂದರೆ ದೇವ್ರನ್ನ ಕೂಡಿಸೋದು, ಕಳಶ ಎಲ್ಲ ಇಡ್ತೀವಿ. ಮತ್ತು ಹಬ್ಬಗಳಿಗೆ ಇದು ವೆರೈಟಿ ತಿಂಡಿಗಳೆಲ್ಲ ಮಾಡ್ತೀವಿ. ಎಲ್ಲರನ್ನೂ ಕರೆದು ಕುಂಕುಮ ತಾಂಬೂಲ ಎಲ್ಲ ಕೊಟ್ಟು ಮಾಡ್ತೀವಿ. ನೀವು ಕೇಳಿದ್ದೆಲ್ಲ ಅಮ್ಮ ಕೊಟ್ಟಿದ್ದಾಳ? ಕೊಟ್ಟಿದ್ದಾಳೆ, ಕೊಡ್ತಾನೂ ಇದ್ದಾಳೆ. ಅಂದರೆ ನೋಡ್ಬೇಕು, ನಾವು ಎಷ್ಟು ಹೆಂಗೆ ನಂಬ್ತೀವೋ ನಾವು ಅದ್ರ ಮೇಲೆ ದೇವ್ರ ನಂಬಿಕೆ ಇರಬೇಕಷ್ಟೇ ಮೇಯ್ನು. ಅಮ್ಮ ಈಗ ಏನಾಗಿದೆ ಅಂದರೆ ಅಮ್ಮನ ಅಕ್ಕಿಲಿ ಈಗ ನಾವು ಅಮ್ಮನ ಕೆಳಗಡೆ ಅಕ್ಕಿ ಹಾಕ್ತೀವಲ್ಲ, ಅದರಲ್ಲೇ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ನಿಮ್ಗೆ ಅದನ್ನ ಆ ಥರ ಅನುಭವ? ಇಲ್ಲಮ್ಮ, ನಂಗೆ ಆ ಥರ ಏನೋ ಅನುಭವ. 8 ವರ್ಷದಲ್ಲಿ ವೈಭವಲಕ್ಷ್ಮಿ ಪೂಜೆ ಮಾಡಿದೆ. ನನಗೆ 8ನೇ ವರ್ಷದಲ್ಲಿ ನನಗೆ ತುಂಬ ಹುಷಾರಿಲ್ದಂಗೆ ಆಗೋಯ್ತು. ಆ 8ನೇ ವರ್ಷದಲ್ಲಿ ನನಗೆ ಏನೋ ಒಂದು ದೊಡ್ಡ ಕಾಯಿಲೆ ಬಂತು. ಆಮೇಲೆ ಎಲ್ಲ ಸಕ್ಸಸ್ ಆಯಿತು. ಮಾಡಿ ತಿರ್ಗಾ 8ನೇ ವಾರಕ್ಕೆ ಎಲ್ಲ ತುಂಬ ನನಗೆ ಹೇಳ್ಕೊಳಕ್ಕಾಗಲ್ಲ, ಅಲ್ಲೇ ಅನುಭವ ಗೊತ್ತಾಯಿತು. ಪ್ರಾಬ್ಲಮ್ ಆಗಿತ್ತು, ಕ್ಯಾನ್ಸರ್ ಈ ಥರ ಬಂದುಬಿಟ್ಟಿತ್ತು. 8ನೇ ವರ್ಷಕ್ಕೆಲ್ಲ ನಾನು ಕೊನೆ ವರ್ಷ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಆ ಸೂಕ್ಷ್ಮ 8ನೇ ವರ್ಷದಲ್ಲಿ ನನಗೆ ಸ್ಟಾರ್ಟಿಂಗಲ್ಲೇ ಗೊತ್ತಾಗಿ ನನಗೆ ಒಳ್ಳೇದು ಮಾಡ್ತು. ನನಗೆ ಕ್ಲಿಯರ್ ಆಯಿತು. ಸ್ಟಾರ್ಟಿಂಗಲ್ಲೇ ಗೊತ್ತಾಗಿ 8ನೇ ವರ್ಷ ನಾನು ಇನ್ನು ಮಾಡಲ್ಲ ಅಂದ್ಕೊಂಡಿದ್ದೆ. ಸ್ಟಾರ್ಟಿಂಗಲ್ಲೇ ಆಮೇಲೆ ತಿರ್ಗಾ ಮಾಡಿದೆ. ಯೋಚನೆ ಕಂಪ್ಲೀಟ್ ಮಾಡಿದೆ ನಾನು. ಗೊತ್ತಿಲ್ಲ ನಾನೇನೋ ತೋರ್ಸೋಕ್ಕೆ ಅಂತ ಹೋಗಿದ್ದಾಗ ಅದು ಸಕ್ಸಸ್ ಆಗಿ ನನಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಗೊತ್ತಾಗಿದೆ. ಡಾಕ್ಟ್ರೇ ಹೇಳ್ತಾರೆ ಇನ್ನೇನೋ ಪುಣ್ಯ ಮಾಡಿದ್ಯಾ ಅಂತ. 8ನೇ ವರ್ಷದಲ್ಲಿ ನನ್ನ ಲಕ್ಷ್ಮೀ ಪೂಜೆ ತುಂಬ ಚೆನ್ನಾಗಾಯಿತು. ನನಗೆ ಎಲ್ಲ ಹೇಳ್ತೀನಲ್ಲ, ಮನಸ್ಸಲ್ಲಿ ಒಂಥರ ಖುಷಿ ಇದೆ, ಒಂಥರ ದುಃಖ. ನನಗೆ ಸ್ಟಾರ್ಟಿಂಗಲ್ಲೇ ಗೊತ್ತಾಗಿದ್ದಕ್ಕೆ ನನಗೆ ದೇವರೇ ಕಾಪಾಡಿದ್ದಾರೆ. ತುಂಬ ಎಷ್ಟು ಪೂಜೆ ಮಾಡಿದ್ದಾರೆ ಅಂತ ತೋರಿಸಿದ್ದಾರೆ. ಅಂದರೆ ಫಸ್ಟ್ ಸ್ಟೇಜು ಎಲ್ಲ ಇನ್ನೂ ಸ್ಟಾರ್ಟಿಂಗ್ ಡಾಕ್ಟ್ರ್ ಹೇಳಿದ್ರು, ಯಾವುದೋ ಎಷ್ಟೋ ಪೂಜೆ ಮಾಡಿದ್ದೀರಾ ನೀವು, ಅದಕ್ಕೆ ಅವ್ರಿಗೆ ಹಿಂಗೆ ಹಾಕಿದ್ದಾರೆ, ನೀವು 7 ಜನದಲ್ಲಿ ಪುಣ್ಯ ಮಾಡಿದ್ದೀರಾ ಅಂತ. ಇವಾಗ ಅವಳು ಪರ್ಫೆಕ್ಟ್ಲಿ ಅವಳು ಆಲ್ರೈಟ್. ಇವಾಗ 2 ಇಯರ್ಸ್ ಆಯಿತು. ಬಟ್ ಇವಾಗ ಏನು ಮೆಡಿಕೇಶನ್ ಏನೂ ಇಲ್ಲ. ಇವಾಗ ಅವಳು ತುಂಬ ಒಳ್ಳೆಯಾಗಿದೆ. ಅವಳು ಎಷ್ಟು ನಂಬಿದ್ಲ ದೇವ್ರನ್ನ, ದೇವ್ರು ಅಷ್ಟು ಒಳ್ಳೇದು ಮಾಡಿದ್ದಾಳೆ. ತಿಳಿಸಿದ್ದಾರೆ. ಗೊತ್ತಾಗಲ್ಲ. ಅವಳು ಏನೋ ಸ್ವಲ್ಪ ಹೊಟ್ಟೆಯಲ್ಲಿ ಅರ್ನಿಯ ಇರ್ಬೋದು ಅಂತ ಡಾಕ್ಟರ್ ತೋರ್ಸೋಕೆ ಹೋದಾಗ ಅವ್ನು ಸ್ಕ್ಯಾನಿಂಗಲ್ಲಿ ಗೊತ್ತಾಗಿ ಅವ್ಳಿಗೆ ಇಮಿಡಿಯೇಟಾಗಿ ಎಲ್ಲ ಮೆಡಿಕೇಶನ್ ಮಾಡಿದ ತಕ್ಷಣ ಇವಾಗ ಆರಾಮಾಗಿದ್ದಾಳೆ. ಅಮ್ಮನ ಮಹಿಮೆ. ಅವಳು ವೈಭವಲಕ್ಷ್ಮಿ ಯಾವಾಗಲೂ ಎವ್ರಿ ಇಯರು ಮಾಡ್ತಾಳೆ. ಅದಕ್ಕೆ ಆ ದೇವರೇ ಅವಳನ್ನ ಕಾಪಾಡಿದ್ದಾಳೆ.